ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಲಿದ್ದಾರೆ. ದರ್ಶನ್ ಭೇಟಿಗೆ ನಟ ಧನ್ವೀರ್ ಆಗಮಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬಿಜಿಎಸ್ ಆಸ್ಪತ್ರೆಗೆ ನಟ ಧನ್ವೀರ್ ಅವರ ಆಗಮನವಾಗಿದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಧನ್ವೀರ್ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಆದಾಗಿನಿಂದಲೂ ಕೂಡ ಅಲ್ಲಿಗೆ ಭೇಟಿ ಕೊಡುವ ಹೊತ್ತಲ್ಲಿ ವಿಜಯಲಕ್ಷ್ಮಿಯವರ ಜೊತೆಗೂಡಿ ಮತ್ತೊಂದು ಕಡೆ ಈ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಾಗ್ಲೂ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗ್ಲಿ, ಆ ಜೈಲಿನಿಂದ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಧನ್ವೀರ್ ಪ್ರತಿ ಹಂತದಲ್ಲೂ ಕೂಡ ದರ್ಶನ್ ಅವ್ರ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಈಗಲೂ ನೀವು ಯಾವುದೋ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ದರ್ಶನ್ ಅವರ ಅಭಿಮಾನಿಗಳು ಧನ್ವೀರ್ ಅವ್ರನ್ನ ಹಾಡು ಹೊಗಳ್ತಾರೆ. ಕಷ್ಟದ ಸಮಯದಲ್ಲಿ ಸ್ನೇಹಿತ ಜೊತೆಗಿರ್ಬೇಕಂತೆ, ಅದು ಧನ್ವೀರ್ ಮಾಡಿದ್ದಾರೆ ಆ ಕೆಲಸವನ್ನ ಅನ್ನುವಂತಹ ವಿಚಾರವನ್ನ ದರ್ಶನ್ ಅಭಿಮಾನಿಗಳು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಸ್ನೇಹಿತನ ಕಷ್ಟದ ಸಮಯದಲ್ಲಿ ಜೊತೆಗಿದ್ದಂತವರು ಧನ್ವೀರ್ ಅವರ ಆಗಮನ ಬಿಜಿಎಸ್ ಆಸ್ಪತ್ರೆಗೆ ಆಗಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ದರ್ಶನ್ ಇವತ್ತು ಬಿಜಿಎಸ್ ಆಸ್ಪತ್ರೆಯಿಂದ ಬಿಡುಗಡೆ ಇಟ್ ಮೀನ್ಸ್ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಒಂದ್ ಕಡೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆಪ್ತ ಸ್ನೇಹಿತರು ಹೊಸ ಬಟ್ಟೆಯನ್ನ ತಂದಿದ್ದಾರೆ ಬಿಜಿಎಸ್ ಆಸ್ಪತ್ರೆಗೆ. ನವ ಚೈತನ್ಯ, ನವ ಉತ್ಸಾಹದೊಂದಿಗೆ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಯಿಂದ ಇವತ್ತು ಹೊರ ಬರೋದಕ್ಕೆ ಮೋಸ್ಟ್ಲಿ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಸದ್ಯದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ, ಮತ್ತೊಂದು ಕಡೆ ದರ್ಶನ್ ಅವರ ನಿವಾಸದ ಮುಂಭಾಗ ಕೂಡ ಅಭಿಮಾನಿಗಳು ಜಮಾಯಿಸಿಬಿಟ್ಟಿದ್ದಾರೆ. ದರ್ಶನ್ ಅವ್ರನ್ನ ನೋಡಬೇಕು, ನೇರವಾಗಿ ಮಾತನಾಡಿಸ್ಬೇಕು ಅಂತ. ಸರಿ ಸುಮಾರು 7 ತಿಂಗಳಾಯ್ತು. ಸೆಲೆಬ್ರಿಟೀಸ್ ಅಂತ ಕರೀತಾರಲ್ಲ ಅಭಿಮಾನಿಗಳನ್ನ ದರ್ಶನ್, ಆ ಸೆಲೆಬ್ರಿಟೀಸ್ ಗಳ ಹತ್ರ ಮಾತನಾಡೋದಕ್ಕೆ ಸಿಕ್ಕಿ 7 ತಿಂಗಳಾಯ್ತು, ನೋಡೋದಕ್ಕೆ ಸಿಕ್ಕು 7 ತಿಂಗಳಾಯ್ತು. ಹಾಗಾಗಿ ಅವ್ರನ್ನ ನೋಡ್ಲೇಬೇಕು ಅಂತ ಬಹಳ ಕಾತ್ರದಿಂದ ಅಭಿಮಾನಿಗಳು ಕಾಯ್ತಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಿಂದ ಕೆಲ ಕ್ಷಣಗಳಲ್ಲಿ ಅವರ ಡಿಸ್ಚಾರ್ಜ್ ಆಗಬಹುದು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ನಮ್ಗೆಲ್ಲ ಗೊತ್ತು, ಸದ್ಯಕ್ಕೆ ಅವ್ರಿಗೆ ಸರ್ಜರಿಯ ಮನಸ್ಸಿಲ್ಲ. ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ಒಂದಷ್ಟು ಸವಾಲುಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸರ್ಜರಿ ಬೇಡ, ಬದಲಾಗಿ ಫಿಸಿಯೋಥೆರಪಿಯಲ್ಲೇ ಮುಂದುವರಿತೀನಿ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದಿರೋದ್ರಿಂದ, ಈಗ ರೆಗ್ಯುಲರ್ ಬೇಲ್ ಬೇರೆ ಸಿಕ್ಕಿರೋದ್ರಿಂದ ಹೊರಗಡೆ ಬಂದು ಮನೆಗೆ ಹೋಗಿ ಅಲ್ಲಿಯೇ ಫಿಸಿಯೋಥೆರಪಿಯನ್ನ ಮುಂದುವರಿಸುವಂತ ನಿರ್ಧಾರ ಅದನ್ನು ಕಾಣಿಸ್ತಾ ಇದೆ. ಹಾಗಾಗಿ ಈಗ ಒಂದಷ್ಟು ಪ್ರಕ್ರಿಯೆಗಳು, ಈ ಜಾಮೀನು ಸಿಕ್ಕ ಬಳಿಕ ಒಂದಷ್ಟು ಪ್ರಕ್ರಿಯೆಗಳಿರುತ್ತಲ್ಲ, ಅದೆಲ್ಲವನ್ನ ಮುಗಿಸಿದ ಬಳಿಕ ಯಾವುದೇ ಕ್ಷಣದಲ್ಲಾದ್ರೂ ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗೋ ಸಾಧ್ಯತೆ. ಅದಕ್ಕಾಗಿರುವಂತಹ ಸಿದ್ಧತೆಗಳು, ಭದ್ರತೆ ಒಂದ್ ಕಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಒಂದ್ ಕಡೆ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗ ಕೂಡ ಅನೇಕ ಅಭಿಮಾನಿಗಳು ಬಂದು ಹೋಗ್ತಿದ್ದಾರೆ ಎನ್ನುವಂತಹ ವಿಚಾರವನ್ನ ನನ್ನ ಹಿರಿಯ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಿಂದ ಪ್ರತಿ ಕ್ಷಣದ ಮಾಹಿತಿನ ಕೊಡ್ತಾ ಇದ್ರು. ಅವರು ಹೇಳ್ತಾ ಇದ್ರು ಸಾಕಷ್ಟು ಜನ ಅಭಿಮಾನಿಗಳು ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಆದ್ರೆ ಅಧಿಕೃತವಾಗಿ ಅವರ ಕುಟುಂಬಸ್ಥರಾಗ್ಲಿ, ಆಪ್ತ ಸ್ನೇಹಿತರಾಗ್ಲಿ ಇಲ್ಲಿ ತನಕ ದರ್ಶನ್ ಅವರ ಡಿಸ್ಚಾರ್ಜ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ಅಧಿಕೃತವಾಗಿ ಮಾಹಿತಿ ಸಿಗೋದೊಂದೇ ಬಾಕಿ. ಬಟ್ ಒಳಗಡೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿಸೋ ನಿಟ್ಟಿನಲ್ಲಿ ಅನ್ನುವಂತಹ ವಿಚಾರವನ್ನ ಸ್ಮಿತಾ ರಂಗನಾಥ್ ಆಗ್ಲೇ ಹೇಳ್ತಾ ಇದ್ರು. ಈಗಲೂ ಕೂಡ ಅಂತಹ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ. ಬಿಜಿಎಸ್ ಆಸ್ಪತ್ರೆಯ ಬಳಿ ಪೊಲೀಸರು ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡಿದ್ದಾರೆ. ಅವರ ಆಪ್ತರು ದರ್ಶನ್ ಭೇಟಿಗಾಗಿ ಬರ್ತಾ ಇದ್ದಾರೆ. ಈಗ ನಟ ಧನ್ವೀರ್ ಕೂಡ ಬಿಜಿಎಸ್ ಆಸ್ಪತ್ರೆಗೆ ಬಂದಿರೋದು. ಇವೆಲ್ಲವೂ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಬಹುತೇಕ ದರ್ಶನ್ ಇವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬಹುದು. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ ಧನ್ವೀರ್ ಅಂಡ್ ಟೀಮ್ ಮಾಡ್ಕೊಳ್ತಾ ಇದೆಯಾ ಆಸ್ಪತ್ರೆಯ ಆಚೆ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಈಗ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ, ಅದಕ್ಕೆ ಕೌಂಟ್ ಡೌನ್ ಅನ್ನೋದು ಒಂದ್ ಕಡೆ ಆದ್ರೆ, ಲೀಗಲ್ ಪ್ರೊಸೆಸ್ ಬಗ್ಗೆ ನಾವು ಮಾತಾಡೋಣ. ಈಗ ಲಾಸ್ಟ್ ಟೈಮೇ ಶ್ಯೂರಿಟಿ ಪ್ರೊಸೆಸ್ ಆಗಿತ್ತು, ಆದ್ದರಿಂದ ಇವರು ಮೆಮೊ ಸಲ್ಲಿಸಿದ್ರೆ ಸಾಕು, ಶ್ಯೂರಿಟಿ ಪ್ರೊಸೆಸ್ ಮತ್ತೆ ಪ್ರತ್ಯೇಕವಾಗಿ ಮಾಡಬೇಕಾಗುವಂತ ಅಗತ್ಯ ಏನ್ ಬರೋದಿಲ್ಲ ಇವರಿಗೆ. ಸೊ ಅದಕ್ಕಾಗಿ ಮೆಮೊ ಸಲ್ಲಿಸಿದ್ರೆ ಎಷ್ಟು ಗಂಟೆಯಲ್ಲಿ ಇವರಿಗೆ ಆದೇಶ ಪ್ರತಿ ಲಭ್ಯ ಆಗಿ ಅವರು ಡಿಸ್ಚಾರ್ಜ್ ಆಗಬಹುದು, ಜೊತೆಗೆ ಇನ್ನುಳಿದ ಆರೋಪಿಗಳು ಡಿಸ್ಚಾರ್ಜ್ ಆಗಬಹುದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ?
ಶ್ರೀಪಾದ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಶುಕ್ರವಾರ ಹೈಕೋರ್ಟ್ ಏಕಸದಸ್ಯ ಪೀಠ ಒಟ್ಟು 7 ಆರೋಪಿಗಳಿಗೆ, ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಒಂದು ರೆಗ್ಯುಲರ್ ಜಾಮೀನನ್ನು ಮಂಜೂರು ಮಾಡಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಶ್ಯೂರಿಟಿ ಪ್ರಕ್ರಿಯೆಗಳು ಸೆಷನ್ಸ್ ಕೋರ್ಟ್ ನಲ್ಲಿ ನಡೆಯುವಂತದ್ದು. ಇದರ ಭಾಗವಾಗಿ ದರ್ಶನ್ಗೆ ಸಂಬಂಧಿಸಿದಂತೆ ಈಗಾಗಲೇ ಅವರು ಏನು ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ಬೇಕಾದ್ರೆ ಅವ್ರ ಪಾಸ್ಪೋರ್ಟ್ ಅನ್ನೆಲ್ಲ ಸರೆಂಡರ್ ಮಾಡಿದ್ದಾರೆ, ಜೊತೆಗೆ 2 ಲಕ್ಷದ ಬಾಂಡ್ ಕೊಟ್ಟಿದ್ದಾರೆ, ಇಬ್ಬರ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರು ಇವತ್ತು ಬೆಳಗ್ಗೆ ಮೆಮೊ ಹಾಕಿದ್ದಾರೆ, ಏನು ಈಗಾಗಲೇ ಕೊಟ್ಟಿರ್ತಕ್ಕಂಥ ಶ್ಯೂರಿಟಿಗಳನ್ನೇ ಕನ್ಸಿಡರ್ ಮಾಡಿ ಅಂತೇಳಿ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಉಳಿದ ಆರೋಪಿಗಳು ಶ್ಯೂರಿಟಿ ಪ್ರೋಸೆಸ್ ಅನ್ನ ನಮಗೆ ಒಂದು ಸಮಯ ಕೊಡಿ ಅಂತೇಳಿ ನ್ಯಾಯಾಲಯವನ್ನ ಕೇಳಿರ್ತಕ್ಕಂಥದ್ದು. ಹೀಗಾಗಿ 3 ಗಂಟೆ ನಂತರ ಏನು ಪವಿತ್ರ ಗೌಡ ಸೇರಿ ಉಳಿದ 6 ಆರೋಪಿಗಳಿದ್ದಾರೆ, ಇವರ ಒಂದು ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಅಥವಾ ಜಾಮೀನು ಆದೇಶಕ್ಕೆ ಸಂಬಂಧಿಸಿದಂತೆ ಒಂದು ಶ್ಯೂರಿಟಿ ನೀಡುವ ಪ್ರೋಸೆಸ್ ನಡೆಯುವಂಥದ್ದು. ಆದರೆ ದರ್ಶನ್ ವಿಚಾರದಲ್ಲಿ ಕೋರ್ಟ್ ಒಮ್ಮೆಗೆ ಅಕ್ಸೆಪ್ಟ್ ಮಾಡಿಕೊಂಡು ಆ ಒಂದು ಪ್ರತಿಯನ್ನ ಏನು ಅವರು ಈ ಹಿಂದೆ ಇದ್ದಂತ ಬಳ್ಳಾರಿ ಜೈಲಿಗೆ ರವಾನೆ ಮಾಡಿದ್ರೆ ಸಾಕು, ದರ್ಶನ್ಗೆ ಯಾವುದೇ ತೊಡಕಿ ಇರೋದಿಲ್ಲ. ಹೀಗಾಗಿ ಕೋರ್ಟ್ ಈಗಾಗಲೇ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅನ್ನೋ ಮಾಹಿತಿಗಳು ಸಹ ಇರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಯಾವುದೇ ಕ್ಷಣ ಬೇಕಾದ್ರೆ BGS ಆಸ್ಪತ್ರೆಯಿಂದ ರಿಲೀಸ್ ಆಗ್ಬೋದು ಅಥವಾ ಡಿಸ್ಚಾರ್ಜ್ ಆಗ್ಬೋದು, ಅದು ಅವರ ವಿವೇಚನೆಗೆ ಬಿಟ್ಟ ವಿಚಾರ. ಇಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಬಹುದು ನೀವು. BGS ಆಸ್ಪತ್ರೆ ಹತ್ರ ಇಲ್ಲಿಗೆ ಏನು ದರ್ಶನ್ ಬಳಸ್ತಾ ಇದ್ದಂತ ವೆಲ್ಫೇರ್ ಕಾರ್ ಬಂದಿರೋದ್ರಿಂದ, ಅವರ ಆಪ್ತ ಎನ್ಸ್ಕೊಂಡಿರ್ತಕ್ಕಂಥ ಧನ್ವೀರ್ ಬಂದಿರೋದ್ರಿಂದ ಯಾವುದೇ ಕ್ಷಣ ಬೇಕಾದ್ರೂ ಬಿಡುಗಡೆ ಆಗ್ಬೋದಾ ಅನ್ನೋ ಒಂದು ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಆಸ್ಪತ್ರೆಯಿಂದಾಗ್ಲಿ ಅಥವಾ ಅವರ ಆಪ್ತ ಮೂಲಗಳಿಂದಾಗ್ಲಿ ಯಾರು ಸಹ ಅಧಿಕೃತವಾಗಿ ಈ ವಿಚಾರವನ್ನ ಅಧಿಕೃತಗೊಳಿಸ್ತಾ ಇಲ್ಲ. ಆದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದ್ರೆ ದರ್ಶನ್ ಯಾವುದೇ ಕ್ಷಣ ಬೇಕಾದ್ರೂ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಈಗ ಸರ್ಜರಿ ಅನ್ನುವಂತ ವಿಚಾರ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ? ವಿದೌಟ್ ಸರ್ಜರಿ ಅವರು ಆಚೆ ಬರ್ಬೋದಾ? ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ, ಸರ್ಜರಿ ಮಾಡಿಸ್ಕೊಳ್ಳಿ ಅಂತ. ಸೊ ಈಗ ಇವ್ರು ಸರ್ಜರಿ ಮಾಡದೆ ಆಚೆ ಹೋಗ್ಬಿಟ್ರು ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಏನಾದ್ರು ಆಗುತ್ತಾ? ಈ ಬಗ್ಗೆ ನೀವು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರೀಪಾದ್, ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಯಾವುದು ಬರಲ್ಲ. ಯಾಕಂತಂದ್ರೆ ಅವ್ರು ಈಗಾಗಲೇ ಯಾಕೆ ದರ್ಶನ್ಗೆ ಆಪರೇಷನ್ ಆಗ್ತಾ ಇಲ್ಲ ಅನ್ನೋದನ್ನ ಹೈಕೋರ್ಟ್ ನಲ್ಲಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಗಮನಕ್ಕೆ ಅವರ ಪರ ವಕೀಲರು ತಗೊಂಡ್ಬಂದಿರ್ತಕ್ಕಂಥದ್ದು. ಇದರಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಕನ್ಸಿಡರ್ ಮಾಡಂಗಿದ್ರೆ ಏಕಸದಸ್ಯ ಪೀಠವೇ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಅವರು ಜಾಮೀನನ್ನು ಪಡೆದುಕೊಂಡಿದ್ರು, ನನಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ. ಆದ್ರೆ ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಬೇರೆ ಯಾವುದೇ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ, ಅದರ ಬದಲಾಗಿ ಅವ್ರಿಗೆ BP ಜಾಸ್ತಿ ಆಗ್ತಾ ಇದೆ, ಈ ಕಾರಣದಿಂದಾಗಿ ಆಪರೇಷನ್ ಆಗ್ತಾ ಇಲ್ಲ ಸದ್ಯಕ್ಕೆ, ಅದನ್ನ ವೈದ್ಯರು ನಿರ್ಧರಿಸ್ತಾರೆ ಅನ್ನೋ ಒಂದು ಕಾರಣವನ್ನ ಕೋರ್ಟ್ಗೆ ನೀಡಿದ್ದು. ಕೋರ್ಟ್ ಮುಂದೆನೇ ಈ ಒಂದು ಪ್ರೋಸೆಸ್ ನಡೆದಿರೋದ್ರಿಂದ ಈಗ ದರ್ಶನ್ ವಿಚಾರವನ್ನ ಪ್ರಾಸಿಕ್ಯೂಷನ್ ಅವರು ಎಲ್ಲಿ ಪ್ರಶ್ನೆ ಮಾಡ್ಬೇಕಂದ್ರೆ, ಒಂದು ವೇಳೆ ಸರ್ಕಾರ ಈ ಒಂದು ದರ್ಶನ್ಗೆ ನೀಡಿರ್ತಕ್ಕಂಥ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೆ ಆದ್ರೆ ಅಲ್ಲಿ ಈ ವಿಚಾರಗಳು ಪರಿಗಣನೆಗೆ ಬರ್ತವೆ. ಅದರ್ವೈಸ್ ದರ್ಶನ್ ಆಪರೇಷನ್ ಮಾಡಿಸ್ಕೊಂಡ್ರ ಬಿಟ್ರ ಈ ಎಲ್ಲ ವಿಚಾರಗಳು ಈಗ ಅಪ್ರಸ್ತುತ ಆಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.